ಹಾಯ್ ಫ್ರೆಂಡ್ಸ್, ಜಿ ಕನ್ನಡ ಮತ್ತು ಕಲರ್ಸ್ ಕನ್ನಡ ನಡುವೆ ಭಾರೀ ಪೈಪೋಟಿ ನಡೆಯುತ್ತಿರುವಾಗ ಸ್ಟಾರ್ ಸುವರ್ಣ ಕೂಡ ತನ್ನದೇ ಆದ ಅಭಿಮಾನಿ ಬಳಗದೊಂದಿಗೆ ಉತ್ತಮವಾದ ಪ್ರದರ್ಶನವನ್ನು ನೀಡುತ್ತಿದೆ. ಈ ವಾರದ TRP ಆಧಾರಿತ ವಿಶ್ಲೇಷಣೆಯಲ್ಲಿ ಯಾವ ಸೀರಿಯಲ್ ಯಾವ ಸ್ಥಾನದಲ್ಲಿದೆ ಅಂತ ಹೇಳಿ ತಿಳಿದುಕೊಳ್ಳೋಣ. ಹಾಗೆ ನಿನ್ನ ಜೊತೆ ನನ್ನ ಕತೆ ಎಂಬ ಧಾರಾವಾಹಿಯು ನಂಬರ್ 1 ಸ್ಥಾನವಾಗಿದೆಯಾ ಅಂತ ಹೇಳಿ ಕೂಡ ನಾವು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಹಾಗೆ ಈ RB ಕನ್ನಡ ಸೀರಿಯಲ್ ಸ್ಟೋರೀಸ್ಗೆ ನಿಮ್ಗೆಲ್ರಿಗೂ ಕೂಡ ಹಾರ್ದಿಕವಾದ ಸ್ವಾಗತ. ಈ ವಿಡಿಯೋದಲ್ಲಿ ಸ್ಟಾರ್ ಸುವರ್ಣ ವಾಹಿನಿಯ ಪ್ರಮುಖ ಸೀರಿಯಲ್ಗಳ TRP ಸ್ಥಿತಿ, ಹಾಗೆ ಕನ್ನಡ ವಾಹಿನಿಗಳ ನಡುವಿನ ಪೈಪೋಟಿ ಹಾಗೂ ಮುಂದಿನ ದಿನಗಳಲ್ಲಿ ಯಾವ ಸೀರಿಯಲ್ ಇನ್ನಷ್ಟು ಬೆಳೆಯಬಹುದು ಅಂತ ಹೇಳಿ ಇದ್ರ ಬಗ್ಗೆ ಸಂಪೂರ್ಣವಾದ ವಿಶ್ಲೇಷಣೆಯನ್ನು ಮಾಡ್ತಾ ಹೋಗೋಣ. ಹಾಗಾಗಿ ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಹಾಗೆ ನೀವೇನಾದರೂ ಹೊಸಬರಾದರೆ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಇದೀಗ ಸ್ಟಾರ್ ಸುವರ್ಣ ಟಾಪ್ 3 ಸೀರಿಯಲ್ಗಳನ್ನು ನಾವು ನೋಡೋದಾದರೆ ನಂಬರ್ 3 ಸ್ಥಾನದಲ್ಲಿ ವಸುದೈವ ಕುಟುಂಬ ಧಾರಾವಾಹಿಯೂ ಇದೆ. ಈ ವಸುದೈವ ಕುಟುಂಬ ಧಾರಾವಾಹಿಯು ಕುಟುಂಬದ ಕಥೆಯನ್ನು ಹೊಂದಿದೆ. ಹಾಗೆ ಸಂಬಂಧಗಳ ಸಂಘರ್ಷವಾಗಿರಬಹುದು ಮತ್ತು ಭಾವನಾತ್ಮಕ ತಿರುವುಗಳಿಂದಾಗಿ ಈ ಸೀರಿಯಲ್ ತನ್ನ ವೀಕ್ಷಕರನ್ನು ಹಿಡಿದಿಟ್ಟುಕೊಂಡಿದೆ ಅಂತಲೇ ಹೇಳ್ಬೋದಾಗಿದೆ. ಹಾಗೆ ಮಹಿಳಾ ವೀಕ್ಷಕರಲ್ಲಿ ಉತ್ತಮವಾದ ಜನಪ್ರಿಯತೆಯನ್ನು ಹೊಂದಿರುವಂತಹ ಒಂದು ಧಾರಾವಾಹಿಯಾಗಿದೆ. ಹಾಗೆ ನಂಬರ್ 2ನೇ ಸ್ಥಾನದಲ್ಲಿ ಯಾವ ಧಾರಾವಾಹಿ ಅಂತ ತಿಳಿದುಕೊಳ್ಳೋದಾದರೆ ಆಸೆ ಧಾರಾವಾಹಿ. ಈ ಆಸೆ ಧಾರಾವಾಹಿಯು ಪ್ರೀತಿ ಮತ್ತು ಪ್ರತೀಕಾರ ಹಾಗೂ ಭಾವನಾತ್ಮಕ ಕಥಾಹಂದರದಿಂದಾಗಿ ಈ ಆಸೆ ಧಾರಾವಾಹಿಯು ಉತ್ತಮವಾದ ಪ್ರತಿಕ್ರಿಯೆಯನ್ನು ಪಡೆದುಕೊಳ್ಳುತ್ತಿದೆ. ಹಾಗೆ ಕಳೆದ ವಾರಕ್ಕಿಂತ ಸ್ವಲ್ಪ ಬದಲಾವಣೆಯನ್ನು ಕಂಡರೂ ಕೂಡ ಟಾಪ್ 2ನೇ ಸ್ಥಾನವನ್ನು ಇದು ಉಳಿಸಿಕೊಂಡು ಬಂದಿದೆ. ಹಾಗೆ ನಂಬರ್ 1 ಸ್ಥಾನದಲ್ಲಿ ಯಾವ ಧಾರಾವಾಹಿ ಇದೆ ಎಂಬ ಕುತೂಹಲಕ್ಕೆ ನಿನ್ನ ಜೊತೆ ನನ್ನ ಕತೆ ಈ ಧಾರಾವಾಹಿಯು ಆಗಿದೆ. ಸ್ಟಾರ್ ಸುವರ್ಣದಲ್ಲಿ ಹೆಚ್ಚು ಗಮನ ಸೆಳೆಯುತ್ತಿರುವಂತಹ ಸೀರಿಯಲ್ ಇದೇ ಆಗಿದೆ. ಇದರಲ್ಲಿ ನಾಯಕ ನಾಯಕಿಯ ಅಭಿನಯಗಳು ಹಾಗೆ ಹೊಸ ಟ್ವಿಸ್ಟ್ಗಳು ಕೂಡ ತುಂಬಾನೇ ಚೆನ್ನಾಗಾಗ್ತಾ ಇದೆ. ಹಾಗೆ ಭಾವನಾತ್ಮಕ ದೃಶ್ಯಗಳು ವೀಕ್ಷಕರ ಮೆಚ್ಚುಗೆಯನ್ನು ಗಳಿಸುತ್ತಿದೆ. ಲಭ್ಯವಿರುವ ವರದಿಗಳ ಪ್ರಕಾರ ಇದು ಸ್ಟಾರ್ ಸುವರ್ಣದಲ್ಲಿ ಅಗ್ರ ಸ್ಥಾನದಲ್ಲಿದೆ ಅಂತಲೇ ಹೇಳ್ಬೋದು. ಹಾಗೆ ಇದೀಗ ಕನ್ನಡ ವಾಹಿನಿಗಳ ಒಟ್ಟಾರೆ ಚಿತ್ರಣವನ್ನು ನಾವು ನೋಡೋದಾದರೆ ಲಭ್ಯವಿರುವ ವರದಿಗಳ ಪ್ರಕಾರ ಜಿ ಕನ್ನಡ ತನ್ನ ಹಲವು ಸೀರಿಯಲ್ಗಳ ಮೂಲಕ ಇನ್ನೂ ಮುಂಚೂಣಿಯಲ್ಲಿದೆ ಅಂತಲೇ ಹೇಳ್ಬೋದು. ಕಲರ್ಸ್ ಕನ್ನಡ ಕೂಡ ಉತ್ತಮವಾದ ಪ್ರದರ್ಶನವನ್ನು ನೀಡುತ್ತಿದೆ. ಸ್ಟಾರ್ ಸುವರ್ಣದಲ್ಲಿ ನಿನ್ನ ಜೊತೆ ನನ್ನ ಕತೆ ಎಂಬ ಧಾರಾವಾಹಿಯು ಉತ್ತಮವಾದ ಸ್ಪರ್ಧೆಯನ್ನು ನೀಡುತ್ತಿದೆ. ಮುಂದಿನ ವಾರದಲ್ಲಿ ಹೊಸ ಕಥೆಗಳು ಹಾಗೂ ಟ್ವಿಸ್ಟ್ಗಳು ಬಂದರೆ ಸ್ಟಾರ್ ಸುವರ್ಣ ಇನ್ನಷ್ಟು TRPಯನ್ನು ಹೆಚ್ಚಿಸಿಕೊಳ್ಳುವಂತಹ ಸಾಧ್ಯತೆ ಹೊಂದಿದೆ. ಹಾಗೆ ಸ್ಟಾರ್ ಸುವರ್ಣ ಇನ್ನಷ್ಟು ಬೆಳೆಯಬೇಕಾದರೆ ಹೊಸ ಹಾಗೂ ವಿಭಿನ್ನ ಕಥಾಹಂದರವನ್ನು ಪಡೆದುಕೊಳ್ಳಬೇಕು. ಹಾಗೆ ಹೆಚ್ಚು ಪ್ರಚಾರ ಹೊಂದಬೇಕು. ದೊಡ್ಡ ಮಟ್ಟದ ವಿಶೇಷ ಎಪಿಸೋಡ್ಗಳು ಕೂಡ ಇರಬೇಕಾಗತ್ತೆ. ಹಾಗೆ ಪ್ರೇಕ್ಷಕರಿಗೆ ಹೊಸ ಟ್ವಿಸ್ಟ್ಗಳನ್ನು ಕೂಡ ಕೊಡಬೇಕಾಗತ್ತೆ. ಇವು ಪ್ರಮುಖ ಪಾತ್ರ ವಹಿಸಬಹುದಾಗಿದೆ. ಹಾಗೆ ನಿಮ್ಮ ಅಭಿಪ್ರಾಯ ಏನು ಅಂತ ಹೇಳಿ ಕಮೆಂಟ್ ಮಾಡಿ ತಿಳಿಸೋದನ್ನ ಮರಿಬೇಡಿ. ಹಾಗೆ ನಿಮ್ಮ ಫೇವ್ರೆಟ್ ಸ್ಟಾರ್ ಸುವರ್ಣ ಸೀರಿಯಲ್ ಯಾವುದು ಅಂತ ಕೂಡ ಕಮೆಂಟ್ ಮಾಡಿ ತಿಳಿಸಿ. ನೀವು ನಿನ್ನ ಜೊತೆ ನನ್ನ ಕತೆ ಸೀರಿಯಲ್ನ ಅಭಿಮಾನಿಗಳಾಗಿದ್ದರೆ ಹಾರ್ಟ್ ಕಮೆಂಟನ್ನು ಮಾಡಿ. ಅದೇ ರೀತಿ ನೀವೇನಾದರೂ ಆಸೆ ಧಾರಾವಾಹಿಯ ಅಭಿಮಾನಿಗಳಾಗಿದ್ದರೆ ಫೈರ್ ಅನ್ನು ಕಮೆಂಟ್ ಮಾಡಿ. ಇನ್ನಷ್ಟು TRP ಅಪ್ಡೇಟ್, ಪ್ರೋಮೋ ವಿಶ್ಲೇಷಣೆ ಹಾಗೂ ಕನ್ನಡ ಸೀರಿಯಲ್ ಸುದ್ದಿಗಳಿಗಾಗಿ RB ಕನ್ನಡ ಸೀರಿಯಲ್ ಸ್ಟೋರೀಸ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಧನ್ಯವಾದಗಳು.